ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ 3ನೇ ವಾರ್ಡಿನಲ್ಲಿರುವ ರಾಜಕಾಲುವೆ ಚರಂಡಿ ನೀರು ಹೊರಹರಿಯಲು ಇದೀಗ ದಾರಿ ಕಾಣದಂತಾಗಿದೆ. 3ನೇ ವಾರ್ಡಿನ ರಾಜಕಾಲುವೆ ಚರಂಡಿ ನೀರು ಹೊರಹರಿಯದೆ ಈ ರೀತಿಯಾಗಿ ನಿಂತಿರುವುದಕ್ಕೆ ಪ್ರಮುಖ ಕಾರಣ ಕುದೂರು ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿ ಮಳಿಗೆಗಳು ಎನ್ನಲಾಗುತ್ತಿದೆ. ಹೌದು, 3ನೇ ವಾರ್ಡಿನ ರಾಜಕಾಲುವೆ ಚರಂಡಿ ನೀರು ಹೊರಹರಿದು ಹೋಗಬೇಕಾದರೆ ಕುದೂರು ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿ ಮಳಿಗೆಗಳ ಕೆಳಭಾಗದಿಂದ ಈ ರಾಜಕಾಲುವೆ ನೀರು ಹೊರಹರಿದು ಹೋಗಬೇಕಾಗಿದೆ. ಕುದೂರು ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿ ಮಳಿಗೆಗಳು ತಮ್ಮ ಅಂಗಡಿ ಮುಂಭಾಗದಲ್ಲಿ ಶೀಟ್ಗಳನ್ನು ನಿರ್ಮಿಸಿಕೊಂಡಿರುವುದರಿಂದ ರಾಜಕಾಲುವೆ ದುರಸ್ತಿ ಕಾರ್ಯಕ್ಕೆ ವಿಳಂಬವಾಗಿದೆ ಎನ್ನಲಾಗುತ್ತಿದೆ. ಬಹಳಷ್ಟು ವರ್ಷಗಳಿಂದ 3ನೇ ವಾರ್ಡಿನ ನಿವಾಸಿಗಳಿಗೆ ರಾಜಕಾಲುವೆ ಚರಂಡಿ ನೀರಿನ ಸಮಸ್ಯೆಯಾಗೇ ಉಳಿದಿದೆ. ಮಳೆಗಾಲ ಬಂತೆಂದರೆ ಸಾಕು 3ನೇ ವಾರ್ಡಿನ ಜನರಿಗೆ ರಾಜಕಾಲುವೆ ಚರಂಡಿ ನೀರು ಮನೆಗಳಿಗೆ ನುಗ್ಗುವುದು ಬಹಳಷ್ಟು ವರ್ಷಗಳಿಂದ ಸಾಮಾನ್ಯವಾಗಿ ಬಿಟ್ಟಿದೆ. ಪ್ರಸ್ತುತ ಕುದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಬೃಹತ್ ಮರಗಳನ್ನು ಕೆಡವಿದ್ದು ರಸ್ತೆ ಅಗಲೀಕರಣ ಕಾಮಗಾರಿಯು ಪ್ರಾರಂಭವಾಗಲಿದೆ. ಕುದೂರಿನ 3ನೇ ವಾರ್ಡಿನ ರಾಜಕಾಲುವೆ ಚರಂಡಿ ನೀರಿನಿಂದಾಗಿ ಬಡಾವಣೆ ಜನರಿಗೆ ಸಮಸ್ಯೆಯಾಗಿರುವುದರ ಜೊತೆಗೆ ರಾಜಕಾಲುವೆಗೆ ಹೊಂದಿಕೊಂಡಂತೆ ಇರುವ ನೀರಿನ ಬಾವಿಗೂ ಸಹ ಇದೀಗ ರಾಜಕಾಲುವೆ ಚರಂಡಿ ನೀರೆಲ್ಲ ತುಂಬಿಕೊಳ್ಳುತ್ತಿದೆ. ಕುದೂರಿನ 3ನೇ ವಾರ್ಡಿನ ರಾಜಕಾಲುವೆ ಸಮಸ್ಯೆಗೆ ಕುದೂರು ಗ್ರಾಮ ಪಂಚಾಯಿತಿಯವರು ಇನ್ನಾದರೂ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್. ಧನ್ಯವಾದಗಳು.